ಹಲೋ, ನಮಸ್ತೆ ಫ್ರೆಂಡ್ಸ್. ಇವತ್ತು ನೋಡಿ ಪೂರಿ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಹಸಿ ಕಡಲೆ ಬೀಜ, ಆಮೇಲೆ ಕಡಲೆ ಹುರಿಗಡಲೆ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಆಮೇಲೆ ಒಣಮೆಣ್ಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ ಸ್ವಲ್ಪ, ಆಮೇಲೆ ಕರ್ಬೇವಿನ ಸೊಪ್ಪು, ಆಮೇಲೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಆಮೇಲೆ ಅರಿಶಿನ ಪುಡಿ ತೆಗೆದಿಟ್ಕೊಂಡಿದ್ದೀನಿ, ಆಮೇಲೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋದು ಒಗ್ಗರಣೆಗೆ. ಈಗ ಇಲ್ಲಿ ಪುರಿ, ಇದು ಫಸ್ಟು ಕಡಲೆ ಬೀಜ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, ಫಸ್ಟು ಕಡಲೆ ಬೀಜ ಹುರ್ಕೋತೀನಿ. ಗ್ಯಾಸ್ ಹಚ್ಚುತ್ತೀನಿ. ಫಸ್ಟ್ ಕಡಲೆ ಬೀಜ ಹುರಿತೀನಿ. ಕಡಲೆ ಎಲ್ಲ ಹುರಿದ್ಬಿಟ್ಟು ಒಗ್ಗರಣೆಗೆ ಹಾಕಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ, ಒಣಮೆಣ್ಸಿನ್ಕಾಯಿ ಎಲ್ಲ ರೋಸ್ಟ್ ಮಾಡಿ, ಕರ್ಬೇವಿನ ಸೊಪ್ಪು ಹಾಕಿ, ಸಾಸಿವೆ, ಅರಿಶಿನ ಪುಡಿ ಎಲ್ಲ ಹಾಕಿ ಹುರಿದು, ಆಮೇಲೆ ಪುರಿನೂ ಹುರಿದ್ಬಿಟ್ಟು ಹಾಕಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಪುರಿ ಒಗ್ಗರಣೆ. ನೋಡಿ, ಈಗ ತೋರಿಸ್ತೀನಿ ಮಾಡಿ. ಕಡಲೆ ಬೀಜ ಅದು ಹುರಿಯೋದು ಎಷ್ಟು ಟೈಮ್ ತೊಗೊಳುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಕಡಲೆ ಹಾಕ್ಕೊತಾ ಇದ್ದೀನಿ. ಈಗ ಹುರಿಯೋಕ್ಕೆ ಕಡಲೆ ಏನೋ ಬೇಗ ಆಗ್ಬಿಡುತ್ತೆ, ಆದರೆ ಕಡಲೆ ಬೀಜ ಬೇಗ ಹುರಿಯಲ್ಲ ನೋಡಿ. ಕಡಲೆ ಎಷ್ಟು ಬೇಗ ಹುರ್ಕೊಬಿಡುತ್ತೆ. ಸಣ್ಣ ಹುರಿದ್ರೂ ಸಾಕು, ಕಡಲೆ ಬೇಗ ಹುರ್ಕೊಳ್ಳುತ್ತೆ. ಅಷ್ಟು ಹುರಿದ್ರೆ ಸಾಕು ಕಡಲೆ ಬೀಜ. ಆಯ್ತಲ್ವಾ? ಈಗ ನೋಡಿ, ಈಗ ಒಗ್ಗರಣೆಗೆ ಹಾಕ್ತೀನಿ. ಇದನ್ನೆಲ್ಲ ಹುರಿದಾಯಿತು. ಈಗ ಒಗ್ಗರಣೆಗೆ ಹಾಕ್ತೀನಿ ನೋಡಿ. ಎಣ್ಣೆ ಹಾಕ್ತೀನಿ ನೋಡಿ. ಈಗ ನೋಡಿ ಫ್ರೆಂಡ್ಸ್, 3 ಸ್ಪೂನು, ಚಿಕ್ಕ ಸ್ಪೂನ್ ತೋರಿಸಿದ್ನಲ್ಲ, 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 3 ಸ್ಪೂನ್ ಎಣ್ಣೆ. ಈಗ ಸಾಸಿವೆ ಹಾಕ್ತೀನಿ ನೋಡಿ. ಸಾಸಿವೆ ಹಾಕ್ತೆ. ಈಗ ಸಾಸಿವೆ ಹಾಕಿದ್ದೀನಿ, ಚಿಟಪಟ ಅಂತ ಇದೆ. ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ. ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ.
ಈಗ ಮೆಣಸಿನ್ಕಾಯಿ ಹಾಕ್ತೀನಿ ಫ್ರೆಂಡ್ಸ್, ಒಂದು ಮೆಣಸಿನ್ಕಾಯಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ನೋಡಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಅರಿಶಿನ, ಈ ಅರಿಶಿನ ಪುಡಿ ಹಾಕಿದ್ರೆ ಪುರಿ ಒಗ್ಗರಣೆ ಟೇಸ್ಟಾಗಿ ಬರೋದು. ಅರಿಶಿನ ಹಾಕಿದ್ರೇ ಒಂದು ಟೇಸ್ಟ್ ಪುರಿಗೆ ಒಗ್ಗರಣೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ರೋಸ್ಟ್ ಆಗಬೇಕದು. ಬೆಳ್ಳುಳ್ಳಿನೂ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ ಆಯಿತಾ. ಈಗ ಅದು ಬೆಳ್ಳುಳ್ಳಿ ಅಷ್ಟು ರೋಸ್ಟ್ ಆಯಿತು. ಈಗ ಪುರಿ ಹಾಕ್ತೀನಿ ನೋಡಿ. ಪುರಿ ಹಾಕಿ ರೋಸ್ಟ್ ಆಗಬೇಕು ಪುರಿ. ಫಸ್ಟು ಸ್ವಲ್ಪ ಸ್ಟವ್ ಆಫ್ ಮಾಡಿಕೊಂಡು ಪುರಿ ಹಾಕ್ತೀನಿ. ಒಂದೇ ಸತಿ ಸೀದೋಗುತ್ತೆ. ಮತ್ತು ಆಮೇಲೆ ಸ್ವಲ್ಪ ಪುರಿನೂ ರೋಸ್ಟ್ ಮಾಡಬೇಕು. ಹಾಕಾದ್ಮೇಲೆ ಪುರಿನ ಸ್ವಲ್ಪ ರೋಸ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಪುರಿ ಎಲ್ಲ ಹಾಕಿದ್ದೀನಿ. ಈಗ ಪುರಿನ ಸ್ವಲ್ಪ ರೋಸ್ಟ್ ಮಾಡಬೇಕು. ಅದು ಬಿಸಿಯಾಗಿ ಗರಮ್ ಆಗಬೇಕಲ್ಲ, ಬಿಸಿಯಾಗಿ ಗರಮ್ ಆಗಬೇಕು. ಗ್ಯಾಸ್ ತುಂಬ ಹೀಟ್ ಇದೆ. ಉರಿ ಸಣ್ಣ ಮಾಡ್ಕೊತೀನಿ, ಮೊಬೈಲ್ ಇಟ್ಕೊಳಕ್ಕೆ ಆಗ್ತಾಯಿಲ್ವಲ್ಲ. ನೋಡಿ ಪುರಿ ಒಗ್ಗರಣೆ ಈ ಕಡೆ, ನಮ್ಮ ಮೈಸೂರು ಕಡೆ ಪುರಿ ಒಗ್ಗರಣೆ ಅಂತಾರೆ. ಇನ್ನು ಬೇರೆ ಬೇರೆ ಕಡೆ ಇದು ಮಂಡಕ್ಕಿ ಒಗ್ಗರಣೆ ಅಂತ ಏನೇನೋ ಅಂತಾರೆ. ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಮಾತ್ರ ನಮ್ಮ ಕಡೆ ಪುರಿ ಒಗ್ಗರಣೆ ಅಂತಾರೆ. ನೋಡಿ ಫ್ರೆಂಡ್ಸ್ ಇದೆಲ್ಲ ನೋಡ್ತಿರಲ್ವಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾವು ಒಂದು ಒಳ್ಳೊಳ್ಳೆ ರೆಸಿಪಿ ಮಾಡೋಕ್ಕೆ, ಕುಕ್ ಮಾಡೋಕ್ಕೆ ನಮಗೂ ಒಂದು ಇಷ್ಟ ಆಗುತ್ತಲ್ವ. ನೀವು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೋಡೋಣ ಇವಾಗ ಎಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ನೋಡೋಣ ಫ್ರೆಂಡ್ಸ್. ಲೆಫ್ಟಲ್ಲಿ ನಂದು ಫೋಟೋ ಬರುತ್ತಲ್ಲ ಫ್ರೆಂಡ್ಸ್, ನನ್ನ ಶಾರ್ಟ್ಸ್ ಆಗಲಿ ವಿಡಿಯೋ ಆಗಲಿ ಬರುತ್ತಲ್ಲ, ಅದರಲ್ಲಿ ಲೆಫ್ಟಲ್ಲಿ ಫೋಟೋ ಬರ್ತಾ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನದು ಚಾನಲ್ ಓಪನ್ ಆಗುತ್ತೆ. ಆವಾಗ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಆಯಿತು. ಈಗ ಇಲ್ಲಿ ಹುರಿದಿದ್ನೆಲ್ಲ ಕಡಲೆ ಬೀಜಗಳು ಇವೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಡ್ತೀನಿ ನೋಡಿ. ಈಗ ನೋಡಿ ಇದು ಪುರಿ ಒಗ್ಗರಣೆ ಆಯಿತು, ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಪುರಿ ಒಗ್ಗರಣೆ ರೆಡಿ ಆಯಿತು. ನಾನು ಏನು ಅರಿಶಿನ ಪುಡಿ ಜಾಸ್ತಿ ಹಾಕಿಲ್ಲ, ಲೈಟಾಗಿ ಹಾಕಿದ್ದು ಅರಿಶಿನ ಪುಡಿ. ಜಾಸ್ತಿ ಹಾಕಿದ್ರೆ ಏನು ಇಷ್ಟ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಅರಿಶಿನ ಪುಡಿ.
ಜಾಸ್ತಿ ಏನು ಹಾಕಿಲ್ಲ. ಓಕೆನಾ ನೋಡಿ. ಆಯಿತು ಪುರಿ ಒಗ್ಗರಣೆ. ಗರಮ್ಮಾಗಿ ಟೇಸ್ಟಿಯಾಗಿ ಸಂಜೆ ಟೀ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು. ಬಾಯ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ನೋಡಿ ನಂದು ಪುರಿ ಒಗ್ಗರಣೆ ರೆಡಿ ಆಯಿತು. ಓಕೆ ಬಾಯ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ದಿನ ಬರ್ತೀನಿ ನಾನು. ಓಕೆನಾ ಫ್ರೆಂಡ್ಸ್, ಬಾಯ್.